ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕ್ರೋಶಾ ಸಿಂಪಲ್ಲಾಗಿ ನೆಕ್ಸ್ಟ್ ಹೂ ಮಾಡೋದನ್ನು ಹೇಗೆ ಸಿಂಪಲ್ಲಾಗಿ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಈ ಥರ ಆರೆಂಜ್ ಕಲರ್ ದಾರ ತೊಗೊಂಡಿದ್ದೀನಿ. ಅದಕ್ಕೇ ನಾನು ಈ ಥರ ಕೈಗೆ ಒಂದು ಟೈಮ್ ಸುತ್ತಕೊಂಡು ಈ ಥರ ರೌಂಡ್ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ರೌಂಡ್ ಥರ ಮಾಡ್ಕೊಂಡಾದ ನಂತರ ಈ ರೌಂಡಲ್ಲೇ ನಾನು ಮೊದಲು 2 ಚೈನ್ನ ಹಾಕ್ಕೊಳ್ತೀನಿ. 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡ ನಂತರ ಟ್ರೈಪಲ್ ಕ್ರೋಶಾನ ನಾನು ಮಾಡ್ಕೊಳ್ತೀನಿ, ಅಂದರೆ ಟ್ರಿಪಲ್ ಕ್ರೋಶಾನ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ. ಅದಕ್ಕೆ ನಾನು 2 ಸಲ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡಿದ್ದೀನಿ. ಅದಾದ ನಂತರ 4 ದಾರ ಆಗಿದೆ. ಅದನ್ನು 3 ದಾರ ಹಾಗೆ 2 ದಾರ ಮತ್ತು 2 ದಾರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಟ್ರಿಪಲ್ ಕ್ರೋಶಾನ ನಾನು ಮಿಡ್ಲಲ್ಲಿ 3 ಸಲ ಮಾಡ್ಕೊಳ್ತೀನಿ. ಫಸ್ಟಲ್ಲಿ ನಾನು 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡಾದ ನಂತರ ಈ ಥರ ಟ್ರಿಪಲ್ ಕ್ರೋಶಾನ 3 ಸಲ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ ನೋಡಿ, ಈಗ 3 ಆಗಿದೆ ಟ್ರಿಪಲ್ ಕ್ರೋಶಾ. ಇದಕ್ಕೆ ಈಗ ನಾನು ಮತ್ತೆ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡು ನೀಡಲ್ನ ರೌಂಡ್ ಒಳಗೆ ಹಾಕಿ ತೆಗೆದು ಸಿಂಗಲ್ ಕ್ರೋಶಾನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಈಗ ಒಂದು ಪೆಟಲ್ ಆಗಿದೆ. ನೋಡಿ, ಈ ಥರ ಒಂದು ಪೆಟಲ್ ಆಗಿದೆ. ಇದೇ ಥರ ನೆಕ್ಸ್ಟ್ ಮತ್ತೆ ಮಾಡ್ಕೊಳ್ಬೇಕು. 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪೆಟಲ್ಗೆ ಹಾಕ್ಕೊಂಡು ಮತ್ತೆ 2 ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು 4 ದಾರ ಆದಾಗ 2 ದಾರ 1 2 ದಾರ 1 ಹಾಗೆ 2 ದಾರ 1 ಮಾಡ್ಕೊಳ್ಬೇಕು. ಇದೇ ಥರ ಮತ್ತೆ ಇಲ್ಲಿ ಟ್ರಿಪಲ್ ಕ್ರೋಶಾನು ಕೂಡ 3 ಸಲ ಮಾಡ್ಕೊಳ್ಬೇಕು. ಇದೇ ಥರ ಅದಾದ ನಂತರ ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕ್ಕೊಂಡು ಆ ರೌಂಡ್ ಒಳಗೇನೆ ಸಿಂಗಲ್ ಕ್ರೋಶಾ ಮಾಡಿ ಲಾಕ್ ಮಾಡ್ಕೊಳ್ಬೇಕು. ಈಗ ನೋಡಿ, ಈಗ 2 ಪೆಟಲ್ಸ್ ಆಗಿದೆ. ಇದೇ ಥರ ನಿಮ್ಗೆ ಎಷ್ಟು ಪೆಟಲ್ಸ್ ಬೇಕೋ ಅಷ್ಟು ಮಾಡ್ಕೊಬೋದು. 4 ಬೇಕಾದ್ರೆ 4 ಮಾಡ್ಕೊಳ್ಬೋದು, ಇಲ್ಲಾಂದರೆ 5 ಅಂದರೆ 5 ಕೂಡ ಮಾಡ್ಕೊಳ್ಬೋದು. ನಾನು 4 ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಚೈನ್ ಹಾಕಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಇಲ್ಲಿ ಹಿಂದಗಡೆ ಲಾಕ್ ಕೂಡ ಮಾಡ್ಕೊಳ್ಬೋದು. ಈ ಥರ ಎಕ್ಸ್ಟ್ರಾ ದಾರ ಇತ್ತಲ್ಲ ಮೊದಲಿಂದು, ಅದನ್ನು ಈಗ ನಾನು ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೀಟಾಗಿ. ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಸರಿ ಮಾಡ್ಕೊಳ್ಬೇಕು. ನೋಡಿ, ಅದೇ ಎಳೆದು ನೀಟಾಗಿ ಮಾಡಿಕೊಂಡ್ರೆ ಫ್ಲವರ್ ಆಗಿ ಬರ್ತಾ ಇದೆ ಇದು. ಈ ಥರ ಹಿಂದಗಡೆ ದಾರನ ಇದನ್ನು ಅಲ್ಲಿ ನಿನ್ನೆ ದಾರದಿಂದ ಒಳಗಡೆ ತೊಗೊಂಡಿದ್ದನ್ನು ಒಳಗಡೆ ತೊಗೊಳ್ಬೇಕು, ಇಲ್ಲಾಂದರೆ ಅದು ಮತ್ತೆ ಲೂಸ್ ಆಗಿಬಿಡುತ್ತೆ. ಹಾಗಾಗಿ ಇಷ್ಟಿದು ಮಾಡಿಕೊಂಡು ದಾರನ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ಫ್ಲವರ್ ರೆಡಿ ಆಗಿದೆ.